ವಿದ್ಯಾರ್ಥಿಗಳ ಜೀವನ ಅಮೂಲ್ಯವಾದದ್ದು. ವಿದ್ಯಾರ್ಥಿ ದೆಸೆಯಲ್ಲಿಯೇ ಮಕ್ಕಳು ಸಂಸ್ಕೃತಿ ಹಾಗೂ ಸಂಪ್ರದಾಯಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆಡಿಟೋರಿಯಂ ಸಭಾಂಗಣದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸರ್ವ ಸದಸ್ಯರ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಜ್ಯದ ಸರ್ಕಾರಿ ನೌಕರರ ಮಕ್ಕಳಿಗೆ ಹೆಚ್ಚು ಉತ್ತೇಜನ ನೀಡುವ ಉದ್ದೇಶದಿಂದ ರಾಜ್ಯದಲ್ಲಿ 2019ರಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅಧಿಕ ಅಂಕ ಪಡೆದು ಉತ್ತೀರ್ಣರಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಆಯೋಜಿಸಲಾಗಿದೆ. ಈವರೆಗೆ 40,000 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ಮೂಲಕ ಸನ್ಮಾನಿಸಲಾಗಿದೆ. ಈ ಬಾರಿ ಜಿಲ್ಲೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದು 180 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು, ಈ ಪುರಸ್ಕಾರ ಸ್ಫೂರ್ತಿಯಾಗಿ ಇತರೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗಬೇಕು ಎಂದು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿ ತಿಳಿಸಿದರು. ಎಲ್ಲ ವಿದ್ಯಾರ್ಥಿಗಳು ಪರಿಶ್ರಮದಿಂದ ಓದಿ ಅವಕಾಶ ಕಲ್ಪಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ಮೊಬೈಲ್ ಕಡಿಮೆ ಮಾಡಿ ಸಂಸ್ಕೃತಿ ಮತ್ತು ಆಚಾರ ವಿಚಾರ ಸಂಪ್ರದಾಯಗಳನ್ನು ಮೈಗೂಡಿಸಿಕೊಳ್ಳಬೇಕು. ಮುಂದಿನ ಜೀವನ ಉಜ್ವಲವಾಗಿ ರೂಪಿಸಿಕೊಳ್ಳಬೇಕು ಎಂದರು. ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದಡಿ ಅನುದಾನ ನೀಡಲಾಗುತ್ತದೆ. ರಾಜ್ಯದ ಸರ್ಕಾರಿ ನೌಕರರಿಗೆ ಆರೋಗ್ಯದ ಸಮಸ್ಯೆಯಾದರೆ 6 ತಿಂಗಳು ಸಂಬಳ ನೀಡುವುದು. ಸರ್ಕಾರಿ ನೌಕರರಿಗೆ ಪ್ರತಿ ವರ್ಷ ಕ್ರೀಡಾಕೂಟ, ಹೆಲ್ತ್ ಕ್ಯಾಂಪ್, ಯೋಗ ನಡೆಸಿ ಪ್ರತಿಭಾ ಪುರಸ್ಕಾರ ಮಾಡಲಾಗುತ್ತಿದೆ ಎಂದರು. ಇದು ಆಯ್ಕೆ ಮಾಡೋದು ಕೂಡ ತುಂಬಾ ಕಷ್ಟ. ಸುಲಭವಾಗಿ ಆಯ್ಕೆ ಮಾಡ್ತೀವಿ ಕೂಡ ಗೊತ್ತಿದೆ. ಎಲ್ಲ ನೋಡಿದ್ದೀವಿ. ಯಾರು ಕೂಡ ನೀವು ನಮ್ಮ ಹತ್ರ ಹುಡುಕೊಂಡು ಬರೋಂಗಿಲ್ಲ. ಅದೆಲ್ಲೇ ಬೀದರಲ್ಲಿ, ಬಳ್ಳಾರಿಯಲ್ಲಿ, ಚಾಮರಾಜನಗರದಲ್ಲಿ, ಕಾರವಾರದ ಕೂತ್ಕೊಂಡು ಅಪ್ಲೋಡ್ ಮಾಡಿದ್ರೆ ನಿಮ್ ಡೀಟೇಲ್ಸ್ ಎಲ್ಲ ಸ್ಕೂಟಿ ಮಾಡ್ಕೊಂಡು ನಮ್ಮ ಟೀಮ್ ಅದನ್ನ ಸೆಲೆಕ್ಷನ್ ಮಾಡಿ ಕೊಡುವಂತ ಕೆಲಸ ಮಾಡ್ತೀವಿ. ಒಂದೇ ಕೂಡ ಅಷ್ಟು ಜನ ಅಪ್ಲಿಕೇಶನ್ ಒಂದು ಕೂಡ ಗೊಂದಲಕ್ಕೆ ಅವಕಾಶವಿಲ್ಲದೆ ಆ ತರದ ಒಂದು ಸೆಲೆಕ್ಷನ್, ಕಮ್ಯುನಿಕೇಶನ್ ಮತ್ತು ಒಳ್ಳೆ ಒಂದು ವ್ಯಾಲ್ಯೂಬಲ್ ಸರ್ಟಿಫಿಕೇಟ್ ಅಂದ್ರೆ ನೆನಪಿನ ಕಾಣಿಕೆ 1,000 ನಗದು ಪುರಸ್ಕಾರ, ಒಂದು ಶಾಲು ಹಾರವನ್ನು ಹಾಕಿ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಇಷ್ಟು 10,000 ಮಕ್ಕಳಿಗೆ ಯಾರಿಗೂ ಕೊಡ್ತಾ ಇಲ್ಲ. ಅದೇನಾದ್ರು ಕೊಟ್ಟಿದ್ರೆ ಅದು ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಅಂತ ಹೇಳ್ತಾರೆ. ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡೋಕ್ಕೆ ಒಂದ್ ಕಡೆ ಸಂಘಟನೆ, ಒಂದ್ ಕಡೆ ಸೇರಿಸೋದು, ಒಂದ್ ಕಡೆ ಜೋಡಿಸ್ಕೊಳ್ಳೋದು, ಒಂದ್ ಕಡೆ ಆರ್ಥಿಕ ವ್ಯವಸ್ಥೆ, ಎಲ್ಲದೂ ಕೂಡ ಸವಾಲು. ಬಹುಶಃ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಇಷ್ಟೆಲ್ಲ ನೀವೆಲ್ಲ ಅರಮನೆಗೆ ಬಂದು ಕೂತ್ಕೊಳ್ತೀರಾ, ಹೋಗ್ತೀರಾ. ಈ ಕಾರ್ಯಕ್ರಮ ಅರೇಂಜ್ ಮಾಡ್ಲಿಕ್ಕೆ ಅದರದೇ ಆದ ಸಿಸ್ಟಮ್ ಇದೆ. ಇನ್ವಿಟೇಷನ್ ಇಂದ, ಪ್ರೋಟೋಕಾಲ್ ಇಂದ, ಜೋಡಿಸೋದ್ರಿಂದ ಹಿಡಿದು ಇಲ್ಲಿ ಕಾರ್ಯಕ್ರಮ ನಿಲ್ಲಿಸಿ ಭಾಷಣ ಮಾಡಿ ಸನ್ಮಾನ ಮಾಡಿ ಇನ್ನು ಕಳಿಸೋರ್ಗೂ ಕೂಡ ಒಂದು ದೊಡ್ಡ ರಿಸ್ಕ್ ಅವ್ರಿಗೆ. ಸೊ ಬಹುಶಃ ಇದೆಲ್ಲ ಕಾರ್ಯಕ್ರಮಗಳನ್ನ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಾತನಾಡಿ, ರಾಜ್ಯದ ಎಲ್ಲಾ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿಗಾಗಿ 7ನೇ ವೇತನ ಆಯೋಗದ ಜಾರಿಯಾಗುತ್ತಿದೆ. ರಾಜ್ಯ ನೌಕರರ ಸಂಘದಿಂದ ನೌಕರರ ಸಮಸ್ಯೆಗಳ ಚರ್ಚೆ ಮಾಡಿ ನೌಕರರ ಅಭಿವೃದ್ಧಿಯ ಉದ್ದೇಶದಿಂದ ಸಾಲ ಸೌಲಭ್ಯ, ಆರೋಗ್ಯ ಭಾಗ್ಯ, ಇತರೆ ಯೋಜನಾ ಕಾರ್ಯಕ್ರಮಗಳನ್ನು ರಾಜ್ಯ ನೌಕರರ ಸಂಘ ಹಾಗೂ ಜಿಲ್ಲಾ ನೌಕರರ ಸಂಘಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸಿವೆ. ನೌಕರರು ಸರ್ಕಾರ ಆಸ್ತಿಯಾಗಿರುತ್ತಾರೆ. ಸರ್ಕಾರಿ ನೌಕರರ ಮಕ್ಕಳು ಉನ್ನತ ಶಿಕ್ಷಣವನ್ನು ಪಡೆದು ಸಾಧನೆ ಮಾಡಬೇಕು ಎಂದು ತಿಳಿಸಿದರು. ಉದಾಹರಣೆಯಾಗಿ ಇತ್ತೀಚೆಗೆ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವನ್ನ ಜಾರಿಗೆ ತಂದು ಅದು ಆಗಸ್ಟ್ 1ನೇ ತಾರೀಕಿನಿಂದ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ. ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಬೆಂಬಲದಿಂದ ಅವರು ಈ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅಷ್ಟೇ ಅಲ್ಲ, HRMS ಅಂತಕ್ಕಂಥದ್ದು ಏನ್ ಬರುತ್ತೆ ಅದನ್ನ ಆನ್ಲೈನ್ ಸಿಸ್ಟಮ್ ಅಲ್ಲಿ ತರಲಿಕ್ಕೆ ಅವರು ಒಂದು ಹೊಸ ಯೋಜನೆಯನ್ನು ಹಾಕೊಂಡು ಅದನ್ನು ಕೂಡ ಇಂಪ್ಲಿಮೆಂಟೇಷನ್ ಅನ್ನ ಈಗ ಆಲ್ರೆಡಿ ಮಾಡಲಾಗಿದೆ. ಸರ್ಕಾರಿ ನೌಕರರ ಮಕ್ಕಳು ಚೆನ್ನಾಗಿ ಓದಬೇಕು. ಅವರು ಚೆನ್ನಾಗಿ ಓದ್ಕೊಂಡು ಇವತ್ತು ಶಿಕ್ಷಣವೇ ಶಕ್ತಿ ಅಂತೇಳಿ ನಾವೆಲ್ಲ ಕೇಳಿದ್ದೀವಿ. ಇವತ್ತು ಸಮಾಜದಲ್ಲಿ ಏನಾದ್ರೂ ಬದಲಾವಣೆಯನ್ನ ನಾವೇನಾದ್ರು ಕಾಣ್ತೀವಪ್ಪ ಅಂದ್ರೆ ಅದು ಯಾವುದರಿಂದ ಸಾಧ್ಯ ಅಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ, ಓದಿನಿಂದ ಮಾತ್ರ ಸಾಧ್ಯ. ಇವತ್ತು ನೀವೆಲ್ಲ ಇಲ್ಲಿ ಬಂದು ಕೂತಿದೀವಿ ಅಂದ್ರೆ ಗೊತ್ತಲ್ಲ, ಬಡತನದ ಬೇಗೆಯಲ್ಲಿ ಬಂದಿರ್ತೀವಿ, ಗ್ರಾಮೀಣ ಹಿನ್ನೆಲೆಯನ್ನ ಹೊಂದಿರ್ತೀವಿ. ಈ ವೇಳೆ ಅಂತಾರಾಷ್ಟ್ರೀಯ ಟೆನ್ನಿಸ್ ಆಟಗಾರ ಪುನೀತ್ ಮನೋಹರ್ ಅವರ ತಂದೆಗೆ ಸನ್ಮಾನ ಮಾಡಲಾಯಿತು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಜಿ ಹರೀಶ್,
ಅಪರ ಜಿಲ್ಲಾಧಿಕಾರಿ ಎನ್ ಭಾಸ್ಕರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಸ್ ಮಹೇಶ್ ಕುಮಾರ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಂ ಮರಿಸ್ವಾಮಿ, ಡಾಕ್ಟರ್ ಸಿದ್ದರಾಮಣ್ಣ ಮತ್ತಿತರರು ಹಾಜರಿದ್ದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.